ಕಿವಿ ಕೇಳುದಿಲ್ವಾ? ತಿಂಗಳಿಂದ ಆನಂದ ಮಿತಿ 8 ತಿಂಗಳಿಂದ ನಾರ್ಮಲ್ ಇದ್ರು ಸರ್. ಕಣ್ಣಿನ ದೃಷ್ಟಿ ಕಡಿಮೆ, ಕಿವಿ ಕೇಳಲ್ಲ 8 ತಿಂಗಳಿಂದ. ಯಾವ ಕಿವಿ ಕೇಳುದಿಲ್ಲ? 2 ಕಿವಿ ಕೇಳುದಿಲ್ಲ. 2 ಕಿವಿ ಕೇಳಲ್ಲ, ಫೋಟೋ ಒಮ್ಗೆ ಸರ್. ಒಂದು ವಾಕ್ಯ ಓದಿ ಮತ್ತೆ 12:22 ಮ್ಯಾಥ್ಯೂ 12:22. ಮ್ಯಾಥ್ಯೂ 12:22. ದೆವ್ವ ಹಿಡಿದು ಕುರುಡನು ಮೂಕನು ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಕುರುಡತನ ಮೂಗತನ ಹೇಗೆ ಬರ್ತದೆ? ಮೂಗತನ ದೆವ್ವ ಹಿಡಿದ ನಿಮಿತ್ತ. ಇನ್ನೊಂದು ವಾಕ್ಯ ಮತ್ತೆ 9:32-33. ಅವರು ಹೊರಟು ಹೋಗುತ್ತಿರುವಾಗ ದೆವ್ವ ಹಿಡಿದ ಒಬ್ಬ ಮೂಕನನ್ನು ಆತನ ಬಳಿಗೆ ಕರೆತಂದರು. ಆತನು ದೆವ್ವ ಬಿಡಿಸಿದ ಮೇಲೆ ಆ ಮೂಕನು ಬಂತು ದೆವ್ವ ಹಿಡಿದ ನಿಮಿತ್ತ. ಮಾರ್ಕ 7:31-35. ಅನಂತರ ಆತನು ತೂರ್ ಪಟ್ಟಣದ ಪ್ರಾಂತ್ಯಗಳನ್ನು ಬಿಟ್ಟು ಸೀದೋನ್ ಪಟ್ಟಣದ ಮಾರ್ಗವಾಗಿ ದೇಕಾಪೊಲಿಯ ಪ್ರಾಂತ್ಯಗಳನ್ನು ಹಾದು ಗಲಿಲೆಯ ಸಮುದ್ರಕ್ಕೆ ಬಂದನು. ಆಗ ಕೆಲವರು ತೊದಲು ಮಾತಾಡುವ ಒಬ್ಬ ಕಿವುಡನನ್ನು ಆತನ ಬಳಿಗೆ ಕರೆತಂದು ಇವನ ಮೇಲೆ ನಿನ್ನ ಕೈ ಇಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವನ ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಫ್ಫತ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಹೇಳುತ್ತಲೇ ಅವನ ಕಿವಿ ತೆರೆದವು. ಕಿವಿಗಳು ಓಪನ್ ಆಗಲಿ. ಎಫ್ಫತ ಕಿವಿಯನ್ನು ಬ್ಲಾಕ್ ಮಾಡಿರುವಂತ ಅಂಧಕಾರ ಶಕ್ತಿಗೆ ಅಪ್ಪಣೆ ಕೊಡ್ತಾನೆ. ಕಿವಿ ಬಿಟ್ಟು ಹೋಗು, ಕಿವಿ ತಮಟೆ ಬಿಟ್ಟು ಹೊರಗೆ ಬಾ, ಓಪನ್ ಆಗಲಿ. ಕಿವಿ ಬ್ಲಾಕ್ ಮಾಡಿದ ಸೈತಾನಿಕ ಶಕ್ತಿಗೆ ಅಪ್ಪಣೆ ಕೊಡ್ತಾನೆ, ಬಿಟ್ಟು ಹೋಗು. ಔಟ್ ಔಟ್ ಔಟ್. ಆನಂದವರು ಫ್ರೀ ಆಗಲಿ, ಆನಂದನವ್ರು ಫ್ರೀ ಆಗಲಿ. ರೈಟ್ ನಾವು ಅಂಧಕಾರ ಶಕ್ತಿ ಬಿಟ್ಟು ಹೋಗಿ. ಲೂಕ 19 ಹಾವುಗಳನ್ನು ಚೇಡುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನೆಸ್ ಕೊಟ್ಟಿದ್ದಾನೆ, ಆದ್ರಿಂದ ಅದಕ್ಕೆ ಕೇಡು ಮಾಡಿಸೋದು. ಬಿಟ್ಟೋಗು. ಫ್ರೀ. ಓಪನ್ ಆಗಲಿ, ಕಿವಿ ಓಪನ್ ಆಗಲಿ, ಕಿವಿಗಳು ಓಪನ್ ಆಗಲಿ, ಕಿವಿಗಳು ಓಪನ್ ಆಗಲಿ, ಕಿವಿಗಳು ಫ್ರೀ ಆಗಲಿ. ಫ್ರೀ ದಿನ ಜೀಸಸ್. ಆ ದುಷ್ಟ ಅಂಧಕಾರ ಶಕ್ತಿ ಬಿಟ್ಟೋಗು. ಕಿವಿಗಳು ಓಪನ್ ಆಗಲಿ, ಕಿವಿ ಬಂಧಿಸುವ ಬಂದ ನಡೀಲಿ, ಕಿವಿಗಳನ್ನು ಬಂಧಿಸಿರುವಂಥ ಅಂಧಕಾರ ಬಂದು ನಡೀಲಿ. ಇನ್ ದ ನೇಮ್ ಆಫ್ ಜೀಸಸ್. ಲೂಕ 19 ಹಾವುಗಳನ್ನು ಚೇಡುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನ ಹೆಸರು ಇಟ್ಟಿದ್ದಾನೆ, ಆದಂದು ಅದಕ್ಕೆ ಕೇಡು ಮಾಡುದು ಸಡ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಓಪನ್ ಆಗಲಿ, ಓಪನ್ ಆಗಲಿ. ಎಫ್ಫತ ಎಫ್ಫತ ಎಫ್ಫತ. ಆನಂದ್ ನಮ್ಮ ಹೆಸರು. ಶಿಕಾಮಿ ವ್ಯತ್ಯಾಸ ಕಾಣ್ತದೆ ಈಗ? ಕೇಳ್ತದೆ. ಓಕೆ, ದೇವ್ರು ಮುಟ್ಟಿದ್ದಾರೆ. ಎಷ್ಟು ಸಮಯದಿಂದ ಅದು? ಭಾಳ ದಿನ ಆಗ್ತದೆ. ತಲೆ ಫ್ರೀ ಆಯ್ತಾ ನೋಡಿ? ತಲೆ ಇರ್ತದೆ. ಫ್ರೀ ಆಯ್ತಾ? ಫ್ರೀ ಆಯ್ತು. ಯೇಸುವಿನ ಯೇಸುವಿನ ಗಾಯದಿಂದ ನನಗೆ ಸುಖವಾಯಿತು.